ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಪ್ರಿಯಾ ಕುಮಾರ್ ವ್ಲಾಗ್. ಇವತ್ತಿನ ವಿಡಿಯೋ ಬಂದು ನನ್ನ ಮಗನ ಬರ್ತಡೇ, ಫಸ್ಟ್ ಇಯರ್ ಬರ್ಡೇ. ಎಷ್ಟು ಬೇಗ ಬಂತು ಅಂತ ಒಂದು ವರ್ಷ ಗೊತ್ತಾಗಲಿಲ್ಲ. ಹಂಗಾಗಿ ಇವತ್ತು ಬರ್ಡೇನ ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಅಂದರೆ ಇವತ್ತೇನು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಿಲ್ಲ, ಸಿಂಪಲಾಗಿ ನಾನು ನನ್ನ ಹಸ್ಬೆಂಡ್ ನನ್ನ ಮಗ ಸೆಲೆಬ್ರೇಟ್ ಮಾಡ್ಕೊತಿದ್ದೀವಿ ಮನೇಲೆ. ನಾಳೆ ಫಂಕ್ಷನ್ ಇಟ್ಕೊಂಡಿದ್ದಾನೆ ನನ್ನ ತಮ್ಮ, ಹಾಗಾಗಿ ಅಲ್ಲಿಗೆ ಹೋಗಬೇಕು. ಮಾರ್ನಿಂಗ್ ಊರಿಗೆ ಹೊರಡಬೇಕು. ಇವತ್ತು ಹಸ್ಬೆಂಡಿಗೆ ಶೂಟಿಂಗ್ ಇರೋದ್ರಿಂದ ಊರಿಗೆ ಹೋಗೋಕ್ಕಾಯ್ತಿಲ್ಲ, ಹಂಗಾಗಿ ನಾಳೆ ಇಟ್ಕೊಂಡಿದ್ದಾರೆ. ನನ್ನ ಮಗಳು ಊರಲ್ಲೇ ಇರೋದು, ಹಾಗಾಗಿ ಇವತ್ತು ಸಿಂಪಲಾಗಿ ಮನೇಲಿ ಕೇಕ್ ಕಟ್ ಮಾಡಿಕೊಂಡು ಊರಿಗೆ ಹೋಗೋದು. ಬನ್ನಿ ಇವಾಗ ಕೆಲಸ ಸ್ಟಾರ್ಟ್ ಮಾಡೋಣ. ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೊರಗಡೆ ಎಲ್ಲ ಗುಡಿಸ್ಕೊಬಂದು ಬಾಗಿಲೆಲ್ಲ ಒರೆಸ್ಕೊಂಡು ನೀಟಾಗಿ ರಂಗೋಲಿ ಹಚ್ಚಬೇಕು. ರಂಗೋಲಿ ಹಚ್ಚಿ ಕುಂಕುಮ ಇಕ್ಕಿ ಬೊಟ್ಟಿಕ್ಕಿ ನೀಟಾಗಿ ಹೊಸಲೆಲ್ಲ ಹೂವೆಲ್ಲ ಇಟ್ಟು ರೆಡಿ ಮಾಡ್ಕೋಬೇಕು. ಅಂದರೆ ಬರ್ಡೇ ಇಲ್ಲೇ ಮಾಡೋಣ ಅಂದ್ಕೊಂಡಿದ್ದು, ಹಾಗಾಗಿ ಊರಲ್ಲಿ ಫ್ಯಾಮಿಲಿ ಬಿಟ್ಟು ಹೆಂಗೆ ಮಾಡೋಣ ಅಂತ ಅಂದ್ಬಿಟ್ಟು ನನ್ನ ಮಗಳು ಅಲ್ಲೇ ಇರೋದಿಲ್ವ, ಅವಳು ಕ್ಲಾಸಿಗೆ ರಜೆ ಇರೋಲ್ಲ, ಹಾಗಾಗಿ ಊರಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ಊರಲ್ಲಿ ಇಟ್ಕೊಂಡಿದ್ದೀವಿ. ಗ್ರ್ಯಾಂಡಾಗೇನು ಅಲ್ಲೂ ಊರಲ್ಲಿ ಗ್ರ್ಯಾಂಡಾಗೇನು ಮಾಡ್ತಾಯಿಲ್ಲ, ಸಿಂಪಲಾಗೇ ಮಾಡ್ತಿರೋದು. ಅಂದರೆ ನಾಮಕರಣ ಮಾಡ್ಬೇಕು ನನ್ನ ಮಗನಿಗೆ. ನಾಮಕರಣನ ಇವಾಗ ಶ್ರಾವಣ ಟೈಮ್ ಅಲ್ವಾ, ಹಂಗಾಗಿ ನಾನ್ ವೆಜ್ ಏನೋ ತಿನ್ನಂಗಿಲ್ವಲ್ಲ, ಹಾಗಾಗಿ ಶ್ರಾವಣ ಕಳ್ಕೊಂಡು ನಾಮಕರಣ ಮಾಡೋಣ ಅಂತ ಇವಾಗ ಸಿಂಪಲಾಗಿ ಊರಲ್ಲಿ ಹಂಗೆ ಬರ್ಡೇ ಹಾಲಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ದಾನೆ ನನ್ನ ತಮ್ಮ. ಬನ್ನಿ ನೆಕ್ಸ್ಟ್ ಕೆಲಸ ಹೇಗೆ ಮಾಡ್ತೀನಿ ಅಂತ ಫಾಸ್ಟಾಗಿ ನೋಡಿ. ಮಕ್ಕಳು ಕಟ್ಕೊಂಡು ಕೆಲಸ ಮಾಡೋದಂದರೆ ದೊಡ್ಡ ತಲೆನೋವು. ಅದರಲ್ಲೂ ನನ್ನ ಮಗ ಅಂತೂ ಫುಲ್ ತೀಟೆ, ಕೆಳಗಡೆ ಬಿಟ್ಟರೆ ಹರ್ಕೊ ಬಂದ್ಬಿಡೋದೆ. ಹಾಗಾಗಿ ಅವನ್ನ ಮೇಲೆ ಕೂರಿಸಿ ಮಂಚದ ಮೇಲೆ ನಾನು ಅವನಿಗೆ ಅಳೋಕ್ಕಿಂತ ಮುಂಚೆನೇ ಬೇಗ ಜಲ್ದಿ ಕೆಲಸ ಮಾಡ್ಕೊಬಿಡ್ತೀನಿ. ಇವಾಗ ರಂಗೋಲಿ ಎಲ್ಲ ಹಚ್ತಿದ್ದೀನಿ ನೋಡಿ. ರಂಗೋಲಿ ಏನು ಅಷ್ಟು ಕೆಟ್ಟದಾಗ ಬಿಡೋಲ್ಲ, ಚೆನ್ನಾಗೇ ಬಿಡ್ತೀನಿ. ರಂಗೋಲಿ ಬಿಡೋದ್ರೆಲ್ಲ ನನ್ನ ಮಗಳು ಸ್ಕೂಲಲ್ಲೆಲ್ಲ ಫಸ್ಟ್ ಪ್ರೈಸ್ ಬಂದೈತೆ ನನಗೆ. ಇವಾಗ ರಂಗೋಲಿ ಎಲ್ಲ ಹಾಕೈತಿ. ಇವಾಗ ಅಡುಗೆ ಮನೆ ಕೆಲಸ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಸಿಂಕಲ್ಲಿರೋ ಪಾತ್ರೆಗಳೆಲ್ಲ ನೀಟಾಗಿ ತೊಳ್ಕೊಳ್ಳೋಣ ಬನ್ನಿ. ಎಲ್ಲ ತಿಂದಿದ್ದೆಲ್ಲ ಹಂಗೆ ಇಟ್ಟಿದ್ದು, ಹಂಗಾಗಿ ಎಲ್ಲ ಇವಾಗ ತೊಳಿತಾ ಇದ್ದೀನಿ. ಕ್ಲೀನ್ ಮಾಡಿಕೊಂಡು ಹಸ್ಬೆಂಡ್ ಶೂಟಿಂಗ್ ಹೋಗ್ತಾರೆ, ಅವ್ರಿಗೆ ಟೀ ಮಾಡಿಕೊಟ್ಟು ನಾನು ಮತ್ತು ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. ಮನೇಲಿದ್ದರೆ ಏನು ಬರೀ ಕೆಲಸ ದಿನ ಪೂರ್ತಿ ಕೆಲಸ ಮಾಡಿದ್ರೆ ಕೆಲಸ ಇದ್ದೇ ಇರುತ್ತೆ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊತೀನಿ. ಬನ್ನಿ ಪಾತ್ರೆ ಎಲ್ಲ ತೊಳೆದೈತೆ. ಇವಾಗ ಸಿಕ್ಕೆಲ್ಲ ಕ್ಲೀನ್ ಮಾಡಿಕೊಂಡು ಒಲೆ ಎಲ್ಲ ನೀಟಾಗಿ ಒರೆಸ್ಕೊಂಡು ಟೀ ಮಾಡೋಣ. ನನ್ನ ಹಸ್ಬೆಂಡ್ ಶೂಟಿಂಗ್ ಟೈಮ್ ಆಯ್ತು, ಅವ್ರು ಸ್ನಾನಕ್ಕೆ ಹೋಗಿದೆ. ಅವ್ರು ಬರೋಷ್ಟರಲ್ಲಿ ಅವರಿಗೆ ಟೀ ಮಾಡಿಕೊಡ್ಬೇಕು. ಹಾಗಾಗಿ ಟೀ ಎಲ್ಲ ರೆಡಿ ಆಯಿತು. ಟೀ ಅವ್ರಿಗೆ ಕೊಟ್ಟೆ, ಅವ್ರಿಗೆ ಕೊಟ್ಟೆ. ಇವನು ನನಗೇನು ಕೊಡ್ತಿಲ್ಲ ಅಂತ ತೀಟೆ ಮಾಡ್ದಾಗ ಕೂತಿದ್ದ. ಕೂತ್ಕೊಂಡು ಮಾಮ ಅಂತ ಆಡ್ತಾನೆ ನೋಡಿ, ಹೇಗೆ ತೀಟೆ ಆಡ್ತಿದ್ದಾನೆ ನೋಡಿ. ಅವನ ಆ್ಯಕ್ಟಿಂಗಿಗೆ ಫಿದಾಗ್ಬಿಡ್ಬೇಕು ನಾನು, ಆಗ ಆಟ ಆಡ್ತಿದ್ದಾನೆ. ಇವಾಗ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಅವ್ನು ಸಮಾಧಾನ ಮಾಡಿ ಕೂರಿಸಿ ಅವನ್ನ ಸ್ವಲ್ಪ ಹೊತ್ತು ಆಟಾಡಿಸ್ಬಿಟ್ಟು ಇವಾಗ ನಾನು ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲನೂ ಗುಡಿಸಿ ಒದ್ರಿ ಮತ್ತು ಎಲ್ಲನೂ ಒರೆಸ್ಕೊಂಡು ಮತ್ತು ಪಾತ್ರೆಗಳೆಲ್ಲ ತೊಳೆದಿಕ್ಕೋದ್ನೆಲ್ಲ ಅವೆಲ್ಲ ಒರೆಸಿ ದಬ್ಬೊಯ್ದು ಸ್ನಾನ ಮಾಡ್ಕೊಬಂದು ದೇವ್ರ ಮನೆ ಪೂಜೆ ಮಾಡೋಣ ಅಂತ ಎಲ್ಲನೂ ರೆಡಿ ಮಾಡ್ಕೊತಿದ್ದೀನಿ. ಮಗನಿಗೂ ಸ್ನಾನ ಮಾಡಿಸಿ ರೆಡಿ ಮಾಡಿ ಕೂರಿಸ್ಬಿಟ್ಟು ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರಿಗೆ ದೀಪ ಹಚ್ಚೋಣ ಅಂತ ದೀಪ ಹಚ್ಚಿ ಪೂಜೆ ಮಾಡ್ತಾ ಇದ್ದೀನಿ. ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ರೆಡಿಯಾಗಿ ನನ್ನ ಮಗನೂ ರೆಡಿ ಮಾಡಿದ್ದೀನಿ ಆಲ್ರೆಡಿ ಕೂತಿದ್ದಾನೆ. ಅವನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು. ನೀಟಾಗಿ ಎಲ್ಲನೂ ಪೂಜೆಯಲ್ಲಿ ಬೇಡ್ಕೊಂಡು ನನ್ನ ಮಗನಿಗೆ ಒಳ್ಳೇದು ಮಾಡಪ್ಪ ಇವತ್ತು ವರ್ಷ ಫಸ್ಟ್ ಇಯರ್ ಬರ್ಡೇ ಅಂತ ಪ್ರೇಯರ್ ಮಾಡಿಕೊಂಡು ದೇವಸ್ಥಾನಕ್ಕೆ ರೆಡಿ ಆಗ್ಬಿಟ್ಟು ಹೋಗ್ಬೇಕು. ಪೂಜೆ ಮಾಡೋ ತನಕ ಸುಮ್ಮನಿಲ್ದಾನೆ ನನ್ನ ಮಗ ತೀಟೆ ಮಾಡ್ತಿದ್ದ, ಅದಕ್ಕೆ ಅವನ್ನ ಸ್ವಲ್ಪ ಹೊತ್ತು ಗೋಳಿಕೊತಾ ಇದ್ದೀನಿ. ಹೆಂಗೆ ಆಡ್ತಿದ್ದಾನೆ ನೋಡಿ, ಎತ್ಕೊಳ್ಳಿ ಅಂತ ಅಂದ್ಬಿಟ್ಟು ಕಿರ್ಚಾಡ್ಕೊಂಡು ಗೋಳಾಡ್ತಿದ್ದ. ಅದಕ್ಕೆ ಅವನ್ನ ಸ್ವಲ್ಪ ಹೊತ್ತು ಗೋಳಿಕೊತ ನಿಂತಿದ್ದೆ. ಅವನ್ನ ಸ್ವಲ್ಪ ಹೊತ್ತು ಗೋಳಿಕೊಂಡು ಆಮೇಲೆ ಕರ್ಕೊಂಡು ಹೋಗೋಣ ಅಂತ ಹಿಂಗೆ ಆಟಾಡಿಸ್ತಾ ಇದ್ದೆ. ಎತ್ಕೊಳ್ಳೋಕೆ ಬರ್ತಾಳೆ ಅಂತ ಏನು ಕೈಯ ಅಂತಿದ್ದ. ಅದಕ್ಕೆ ನಾನು ಎತ್ಕೊಳ್ದೇ ಏನು ಅಂತ ಅವಾಜ್ ಹಾಕ್ಕೊಂಡು ಅನ್ನೇ ಗೋಳಿಕೊತಾ ಇದ್ದೆ ಗಾಯ್ಸ್. ಚಿಕ್ಕ ಮಕ್ಳನ್ನ ಗೋಳಿಕೊಳ್ಳೋದಂದರೆ ಏನೋ ಒಂಥರ ಚೆಂದ, ಆದರೆ ಒಂದೊಂದ್ಸಲ ಬೇಜಾರಾಗ್ಬಿಡುತ್ತೆ ಅವ್ರು ಹೇಳೋದು ನೋಡಿಬಿಟ್ರೆ. ಅವ್ನ ಮುಖ ಒಂಥರ ಮಾಡ್ಕೊಬಿಟ್ರೆ ಒಂಥರ ಆಗುತ್ತೆ. ಇವತ್ತು ಬರ್ಡೇ ಅಲ್ವಾ, ಫುಲ್ ಹ್ಯಾಪಿಯಾಗಿರ್ಬೇಕು. ಅವನ್ನ ಸ್ವಲ್ಪ ಹೊತ್ತು ಗೋಳಿಕೊಂಡು ದೇವಸ್ಥಾನಕ್ಕೆ ಹೊರಟ್ವಿ. ನಾನು ನನ್ನ ಮಗ ರೆಡಿಯಾಗಿ ನೋಡಿ. ನನ್ನ ಮಗನಿಗೆ
ಇದೆ ಸಿಂಪಲ್ಲಾಗಿ ತೊಗೊಂಡಿದ್ದೀನಿ ಡ್ರೆಸ್ನ. ನಾಳೆ ಚೆನ್ನಾಗಿರೋದು ಹಾಕೋಣ ಅಂತ ದೇವಸ್ಥಾನಕ್ಕೆಲ್ಲ ಹಾಗೆ ಸಿಂಪಲಾಗಿ ಹೋಗಿ ತೊಗೊಂಡು ಬಂದೆ. ಇವಾಗ ದೇವಸ್ಥಾನದ ಹತ್ರ ಬಂದ್ವಿ. ದೇವಸ್ಥಾನದ ಒಳಗಡೆ ಹೋಗ್ತಿದ್ದೀನಿ. ಒಳಗಡೆ ವೀಡಿಯೋ ಅಲೌ ಇರಲ್ಲ, ಹಾಗಾಗಿ ಹೊರಗಡೆ ಮಾತ್ರ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಫೈನಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಹಾಗೆ ದೇವಸ್ಥಾನದ ಮುಂದೆ ಎಲಿಫೆಂಟ್ ಇದೆ, ಅದನ್ನು ನನ್ನ ಮಗ ಹಂಗೆ ನೋಡ್ತಾ ಇದ್ದಾನೆ ನೋಡಿ, ಕೈ ತೋರಿಸ್ಕೊಂಡು. ಅಲ್ಲಿಂದ ಬಂದು ಟಿಫನ್ ಪುಳಿಯೋಗರೆ ಮಾಡಿದೆ. ಹಂಗೆ ನನ್ನ ಮಗನಿಗೂ ನಾನು ಹಾಕ್ಕೊಂಡು ಅವನಿಗೂ ತಿನ್ನಿಸ್ಬಿಟ್ಟು ನಾನು ತಿಂತಾ ಇದ್ದೀನಿ. ಇವಾಗ ತಿಂದು ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಕೇಕ್ ಕಟ್ಟಿಂಗ್ ನೋಡಿ ಗಾಯ್ಸ್. ಸಿಂಪಲಾಗಿ ಕೇಕ್ ಕಟ್ ಮಾಡ್ಕೊತಾ ಇದ್ದೀವಿ. ನಾನು, ನನ್ನ ಹಸ್ಬೆಂಡು, ನನ್ನ ಪಾಪು 3 ಜನ. ಜಾಸ್ತಿ ಏನು ಕೇಕ್ ತಂದಿರಲಿಲ್ಲ, 2 ಪೀಸ್ ಚಾಕ್ಲೇಟ್ ಕೇಕ್ ತಂದು ಸುಮ್ಮನೆ ವೇಸ್ಟ್ ಆಗುತ್ತೆ ಹಾಗಾಗಿ ತರಲಿಲ್ಲ. ಆ ಚಾಕ್ಲೇಟ್ ಕೇಕ್ನೇ ತಂದು ಕಟ್ ಮಾಡ್ಕೊತಾ ಇದ್ದಿದ್ವಿ. ಕಟ್ ಮಾಡಿಕೊಂಡು ತಿಂದುಬಿಟ್ಟು ಮಲ್ಕೊಂಡು ಬೆಳಗ್ಗೆ ಎದ್ದು ಮಾರ್ನಿಂಗ್ ಎದ್ದ ತಕ್ಷಣ ಊರಿಗೆ ಹೊರಡಬೇಕು. ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಊರಿಗೆ ಹೊರಟ್ವಿ. ಇವಾಗ ನೋಡಿ ಆನ್ ದ ವೇ ಹೋಗ್ತಾ ಇದ್ದೀವಿ. ಹೋಗಿ ಬರ್ಡೇ ಸೆಲೆಬ್ರೇಷನ್ಗೆ ತಿಂಡಿ ಎಲ್ಲ ತಿಂದ್ಕೊಂಡು ಹೋಗಬೇಕು. ಫೈನಲಿ ಬರ್ಡೇ ಸೆಲೆಬ್ರೇಷನ್ ಹತ್ರ ಬಂದು ನೋಡಿ ಹೇಗಿದೆ ಡೆಕೋರೇಷನ್ ಅಂತ. ಈ ಥರ ಡೆಕೋರೇಷನ್ ಮಾಡಿಸಿದ್ದಾನೆ. ಇನ್ನು ಹಸ್ಬೆಂಡ್ ಫ್ಯಾಮಿಲಿಯವ್ರು ಇನ್ನೂ ಬಂದಿಲ್ಲ. ಅವ್ರನ್ನ ಕರ್ಕೊಬರೋಕ್ಕೋಸ್ಕರ ಹಸ್ಬೆಂಡ್ ಹೋಗಿದ್ದಾರೆ. ಅವ್ರು ಬರೋ ತನಕ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರು ಬಂದ ತಕ್ಷಣ ಕೇಕ್ ಕಟ್ಟಿಂಗ್ ಮಾಡಿಸ್ಬೇಕು. ನನ್ನ ಮಗ ಅಂತೂ ಫುಲ್ ಬ್ಯಾಂಗಲ್ ಬಂಗಾರ ಸಾಂಗ್ಗೆ ಫುಲ್ ಕುಣಿದಿದ್ದು. ಮಗಳು ಮಗ ಇಬ್ಬರೂ. ಅವಳು ಸ್ಕೂಲಿಗೆ ಹೋಗಿಲ್ಲ, ಹಾಗೆ ಅಂದವೇ ಅಣ್ಣ ಕರ್ಕೊಬಂದಿದ್ರು. ನಾ ಹೋಗೋಷ್ಟರಲ್ಲಿ ಅವಳೇ ಬಂದಿಲ್ಲ ಅಣ್ಣನ ಜೊತೆ. ಏನು ಫುಲ್ ಇಬ್ಬರು ಡ್ಯಾನ್ಸ್ ಆಡ್ತಾ ಕೂತಿದ್ರು. ಅವ್ರು ಇನ್ನೂ ಬಂದಿರಲಿಲ್ವಲ್ಲ, ವೆಯ್ಟ್ ಮಾಡ್ತಾ ಕುಂತಿದ್ದು. ಹಂಗೆ ವೀಡಿಯೋ ಮಾಡ್ಕೊತಿದ್ದೆ, ಡ್ಯಾನ್ಸ್ ಆಡ್ತಿದ್ರಲ್ಲ ಮಕ್ಕಳು ಅಂತ ಅಂದ್ಬಿಟ್ಟು. ಡ್ಯಾನ್ಸ್ ಆಡಿದ್ದು ಫುಲ್ ಕುಣ್ದಾಕ್ಬಿಟ್ರು ಮಗಳು ತಮ್ಮ ಇಬ್ಬರು ಫುಲ್ಲು ಡ್ಯಾನ್ಸ್. ಫೈನಲಿ ಬ್ಯಾಂಗಲ್ ಬಂಗಾರಿ ಸಾಂಗ್ ಅಂತ ಅವ್ರು ಇನ್ನೂ ಬಂದಿರಲಿಲ್ಲ, ವೆಯ್ಟ್ ಮಾಡ್ತಿದ್ವಲ್ಲ, ಹಾಗಾಗಿ ಡ್ಯಾನ್ಸ್ ಮಾಡ್ತಾಯಿದ್ದ. ಇವಾಗ ಫುಲ್ ಕೇಕ್ ಕಟ್ಟಿಂಗ್ ಎಲ್ಲ ಮುಗಿದು ಲಾಸ್ಟಲ್ಲಿ ವಿಶ್ ಮಾಡೋಣ ಅಂತೆಲ್ಲ ಒಂದು ಗ್ರೂಪ್ ಫೋಟೋ ತೆಗೆಸ್ಕೊಂಡು ವಿಡಿಯೋ ಎಡಿಟ್ ಮಾಡ್ತಿದ್ದಾರೆ ಬ್ರದರ್ ನೋಡಿ. ಹಂಗೆ ಚಿಕ್ಕದು ಪಿಕ್ ಹಾಕಿದ್ದೀನಿ ನೋಡಿ. ಒಂದೊಂದು ನಮ್ಮ ಅಜ್ಜಿ ನನ್ನ ಮಗನಿಗೆ ಗೋಲ್ಡ್ ರಿಂಗ್ ಗಿಫ್ಟ್ ಮಾಡಿದ್ರು. ಹಾಗೆ ಸುಮಾರು ಗಿಫ್ಟ್ ಬಂದವು. ಅದನ್ನ ಇನ್ನೊಂದು ಲಾಗಲ್ಲಿ ತಿಳಿಸ್ತೀನಿ ಏನೇನು ಗಿಫ್ಟ್ ಬಂದಿದ್ದಾವೆ ಅಂತ. ಇವಾಗ ವೀಡಿಯೋ ಎಲ್ಲ ಮುಗಿಸ್ಕೊಂಡು ಕೇಕು ಮತ್ತು ಪಪ್ಸ್ ಎಲ್ಲ ತಿಂದ್ಕೊಂಡು ಮನೆಗೆ ಹೊರಡಬೇಕು ಗಾಯ್ಸ್. ಚಿಕ್ಕದು ಪಿಕ್ ಹಾಕಿದ್ದೀನಿ ನೋಡಿ, ಬರ್ಡೇ ಸೆಲೆಬ್ರೇಷನ್ ಮಾಡಿದ್ದು. ಅಂದರೆ ಇಷ್ಟೇ ಜನಕ್ಕೆ ಹೇಳಿದ್ದು, ಜಾಸ್ತಿ ಜನಕ್ಕೆ ಹೇಳಿರಲಿಲ್ಲ. ನಾಮಕರಣ ಇದೆ ನನ್ನ ಮಗಂದು, ಅವಾಗ ಹೇಳೋಣ ಅಂತ. ಫೈನಲಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನೈಟು 7:30 ಆಗಿತ್ತು. ಊರಿಗೆ ಹೊರಟು ಹೋಗಿ